ವಿಚಾರದಲ್ಲಿ ಪ್ರತಿಭಟನೆ ಬೆಂಬಲ ಕೊಡುತ್ತೆ. ಇಲ್ಲಿ ಅವ್ರದೇ ಸರ್ಕಾರ ಇದೆ, ಇಲ್ಲಿ ಈ ರೀತಿಯ ಹಗರಣಗಳಾಗಿದೆ. ಇಲ್ಲ, ನಾವು ಕೂಡ ನಮ್ಮ ಕಡೆಯಿಂದ ಕೂಡ ತಪ್ಪಾಗಿದೆ, ನಾನು ನೇರವಾಗಿ ಹೇಳ್ತೇನೆ. ಯಾಕೆಂದ್ರೆ ಬೇರೆ ಬೇರೆ ವಿಚಾರಗಳು ದಿನನಿತ್ಯ ಒಂದೊಂದು ವಿಚಾರಗಳು ಬರ್ತಾ ಇದ್ದಾವೆ. ಯುವಕರು ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾನೀಗ ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಖಂಡಿತ ಇದನ್ನ ಗಮನ ಹರಿಸ್ತೇವೆ ನಾವು. ಸರ್, ಸಿಟಿ ರವಿ ಅವರ ನಿವಾಸಕ್ಕೆ ಪೊಲೀಸರು ಹೇಳಿಕೆ ಜಿಲ್ಲಾಗಳ ವಿಚಾರವಾದಂಥ ಹೇಳಿಕೆ, ಜಿಲ್ಲಾಗಳಿಗೂ ನೀಟ್ ವಿದ್ಯಾರ್ಥಿ ಏನು ಸಂಬಂಧ, ವಿಚಾರಣೆಗೆ ಹಾಜರಾಗಬೇಕು ಅಂತ ನಮ್ಮ ನಾಯಕರಾಗಿರುವಂತಹ ಹಿರಿಯ ನಾಯಕರಾಗಿರುವಂತಹ ಸಿಟಿ ರವಿ ಅವರ ಹೇಳಿಕೆಯನ್ನ ಆಧರಿಸಿಕೊಂಡು ಪೊಲೀಸರು ಇವತ್ತು ನೋಟಿಸ್ ಕೊಡಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಸಿಕ್ತು. ತತ್ಕ್ಷಣ ನಾನು ಸಿಟಿ ರವಿ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ಅದಾದ ನಂತರದಲ್ಲಿ DG ಅವರಿಗೆ, ಸಲೀಂ ಅವ್ರಿಗೂ ಕೂಡ ಮಾತನಾಡಿ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ಆಧರಿಸಿ ಸಿಟಿ ರವಿ ಅವ್ರನ್ನ ಬಂಧಿಸಿದ್ದೇ ಆದರೆ ನಾಳೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತ ಹೇಳಿದ್ರೆ ನಾವ್ಯಾರು ಕೂಡ ಜವಾಬ್ದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರು ಯಾರೋ ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತೇಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರದು. ನಮ್ದು ಕೂಡ ಕೇಂದ್ರ ಸರ್ಕಾರ ಇದೆ, ಈ ರೀತಿ ದಬ್ಬಾಳಿಕೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು DG ಅವ್ರಿಗೂ ಕೂಡ ಮಾತನಾಡಿ ಹೇಳಿದ್ದೇನೆ. ಕಾಂಗ್ರೆಸ್ ನೀಟ್ ವಿಚಾರದಲ್ಲಿ ಪ್ರತಿಭಟನೆ ಬೆಂಬಲ ಕೊಡುತ್ತೆ. ಇಲ್ಲಿ ಅವ್ರದೇ ಸರ್ಕಾರ ಇದೆ, ಇಲ್ಲಿ ಈ ರೀತಿಯ ಹಗರಣಗಳಾಗಿದೆ. ಇಲ್ಲ, ನಾವು ಕೂಡ ನಮ್ಮ ಕಡೆಯಿಂದ ಕೂಡ ತಪ್ಪಾಗಿದೆ, ನಾನು ನೇರವಾಗಿ ಹೇಳ್ತೇನೆ. ಯಾಕೆಂದ್ರೆ ಬೇರೆ ಬೇರೆ ವಿಚಾರಗಳು ದಿನನಿತ್ಯ ಒಂದೊಂದು ವಿಚಾರಗಳು ಬರ್ತಾ ಇದ್ದಾವೆ. ಯುವಕರು ಬೀದಿಗಳದ್ದು ಹೋರಾಟ ಮಾಡ್ತಕ್ಕಂಥ ಸಂದರ್ಭದಲ್ಲಿ ನಾವು ಕೂಡ ಗಂಭೀರವಾಗಿ ತೆಗೆದುಕೊಳ್ಬೇಕಾಗಿದೆ. ಹಾಗಾಗಿ ನಾನೀಗ ಒಂದು ಅರ್ಧ ಗಂಟೆಗಳ ಕಾಲ ಚರ್ಚೆ ಮಾಡಿದ್ದೇನೆ. ಖಂಡಿತ ಇದನ್ನ ಗಮನ ಹರಿಸ್ತೇವೆ ನಾವು. ಸರ್, ಸಿಟಿ ರವಿ ಅವರ ನಿವಾಸಕ್ಕೆ ಪೊಲೀಸರು ಹೇಳಿಕೆ ಜಿಲ್ಲಾಗಳ ವಿಚಾರವಾದಂಥ ಹೇಳಿಕೆ, ಜಿಲ್ಲಾಗಳಿಗೂ ನೀಟ್ ವಿದ್ಯಾರ್ಥಿ ಏನು ಸಂಬಂಧ, ವಿಚಾರಣೆಗೆ ಹಾಜರಾಗಬೇಕು ಅಂತ ನಮ್ಮ ನಾಯಕರಾಗಿರುವಂತಹ ಹಿರಿಯ ನಾಯಕರಾಗಿರುವಂತಹ ಸಿಟಿ ರವಿ ಅವರ ಹೇಳಿಕೆಯನ್ನ ಆಧರಿಸಿಕೊಂಡು ಪೊಲೀಸರು ಇವತ್ತು ನೋಟಿಸ್ ಕೊಡಕ್ಕೆ ಹೋಗಿರ್ತಕ್ಕಂಥದ್ದು ಅಷ್ಟೇ ಅಲ್ಲ, ಅವ್ರನ್ನ ಅರೆಸ್ಟ್ ಮಾಡಬೇಕು ಅಂತೇಳಿ ಹೋಗಿದ್ದಾರೆ ಅನ್ನೋ ಮಾಹಿತಿ ನನಗೂ ಕೂಡ ಸಿಕ್ತು. ತತ್ಕ್ಷಣ ನಾನು ಸಿಟಿ ರವಿ ಅವ್ರ ಜೊತೆಲೂ ಕೂಡ ಮಾತನಾಡಿದ್ದೇನೆ. ಅದಾದ ನಂತರದಲ್ಲಿ DG ಅವರಿಗೆ, ಸಲೀಂ ಅವ್ರಿಗೂ ಕೂಡ ಮಾತನಾಡಿ ನಾನು ಎಚ್ಚರಿಕೆಯನ್ನು ಕೊಟ್ಟಿದ್ದೇನೆ. ಈ ರೀತಿ ಹೇಳಿಕೆಗಳನ್ನು ಆಧರಿಸಿ ಸಿಟಿ ರವಿ ಅವ್ರನ್ನ ಬಂಧಿಸಿದ್ದೇ ಆದರೆ ನಾಳೆ ಕಾನೂನು ಸುವ್ಯವಸ್ಥೆ ಹದಗೆಡ್ತು ಅಂತ ಹೇಳಿದ್ರೆ ನಾವ್ಯಾರು ಕೂಡ ಜವಾಬ್ದಾರಿ ಆಗೋದಕ್ಕೆ ಸಾಧ್ಯ ಇಲ್ಲ. ನೀವು ಅವ್ರು ಯಾರೋ ಹೇಳ್ತಾರೆ, ಕಾಂಗ್ರೆಸ್ನವ್ರು ಹೇಳ್ತಾರೆ ಅಂತೇಳಿ ಅವರ ಒತ್ತಡಕ್ಕೆ ನೀವು ಮಣಿಬಾರದು. ನಮ್ದು ಕೂಡ ಕೇಂದ್ರ ಸರ್ಕಾರ ಇದೆ, ಈ ರೀತಿ ದಬ್ಬಾಳಿಕೆನ ನಾವು ಒಪ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ. ಆ ರೀತಿ ಏನಾದ್ರು ಹೆಚ್ಚು ಕಡಿಮೆ ಆದರೆ ನೀವುಗಳೇ ಜವಾಬ್ದಾರಿ ಅನ್ನೋ ಮಾತನ್ನು ಕೂಡ ನಾನು DG ಅವ್ರಿಗೂ ಕೂಡ ಮಾತನಾಡಿ ಹೇಳಿದ್ದೇನೆ.